ಅವರ ಬಗ್ಗೆ ಖಾಲಿ ಅವರ ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡಿ ಒಂದು ಪೋಸ್ಟ್ ಹಾಕಿರೋದಷ್ಟೇ. ಅವರ ಬಗ್ಗೆ ಹಿಗ್ಗಾಮುಗ್ಗವಾಗಿ ಪರ್ಸ್ನಲ್ ತಗೊಂಡು ಏನೆಲ್ಲ ಬೈಯಲಾಯ್ತಂದರೆ ವಿ ಫೀಲ್ ವೆರಿ ಸ್ಯಾಡ್. ಎಂಥ ಒಂದು ದಿಗ್ಗಜರ ಬಗ್ಗೆ ಮಾತಾಡಬೇಕಾದ್ರೆ, ಎಂಥ ಒಂದು ಅನುಭವಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಎಂಥ ಒಂದು ಪೋಸ್ಟ್ಗೆ ಅಲ್ಲಿವರೆಗೆ ರೀಚ್ ಆಗಬೇಕಾದ್ರೆ, ಎಲ್ಲಿಂದ ಎಲ್ಲಿವರೆಗೆ, ಹಳ್ಳಿಯಿಂದ ಡಿಲ್ಲಿವರೆಗೆ ಹೋಗಿ ಕೂತ್ಕೊಬೇಕಾದ್ರೆ ಆ ಮನುಷ್ಯ ಬಂದ ಕಷ್ಟ, ತೇದ ಜೀವ ಎಲ್ಲ ಗೊತ್ತಾಗಿರಬೇಕು. ಅದನ್ನು ಬಿಟ್ಟುಬಿಟ್ಟು ಬಾಯಿ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಯೂಟ್ಯೂಬ್ಗಳನ್ನು ಕರ್ಕೊಂಬಂದು ಎದುರುಗಡೆ ಕೂತ್ಕೊಂಡ್ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದರೆ, ಅದನ್ನು ಪೋಸ್ಟು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಕಳಿಸಿದರೆ ಏನಾಗುತ್ತೆ ಅನ್ನೋದು ಈಗ ಇವರ ಬುಡಗಳಿಗೆ ಬರ್ತಾ ಇದೆ. ಈಗ ಇವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇಷ್ಟರವರೆಗೆ ಇದನ್ನೇ 12 ವರ್ಷ ಒಬ್ಬ ಮನುಷ್ಯ ತಡ್ಕೊಂಬರ್ಬೇಕಾದ್ರೆ, ಒಬ್ಬ ಧರ್ಮಾಧಿಕಾರಿಯಾಗಿ, ಒಬ್ಬ ಒಂದು ಸಮಾಜದ ಕಳಕಳಿಯುಳ್ಳ ಮನುಷ್ಯನಾಗಿ, ಶಾಂತಿಯ ಸಂದೇಶ ಸಾರುವಂಥ ದೂತನಾಗ್ಬಿಟ್ಟು ಆ ಮಂಜುನಾಥ ಕ್ಷೇತ್ರದಲ್ಲಿ ಕೂತ್ಕೊಂಡು ಧರ್ಮಾಧಿಕಾರಿಯಾಗಿ ಕೂತ್ಕೊಂಡ ದಶಕಗಳ ಕಾಲ, 60 ದಶಕಗಳ ಕಾಲ ಬದುಕಿದ ಮನುಷ್ಯನಿಗೆ 12 ವರ್ಷಗಳಿಂದ ಪ್ರತಿ ದಿನ ಪ್ರತಿ ಸೆಕೆಂಡುಗಳನ್ನು ಇದೇ ರೀತಿಯ ಮಾತುಗಳಲ್ಲಿ ಚಿತ್ರಹಿಂಸೆ ಕೊಡ್ತಾ ಇದ್ರಲ್ಲ, ಆಗ ಈ ಸರ್ಕಾರಗಳು, ಈ ಕಾನೂನುಗಳು, ಈ ಲಾಗಳು, ಈ ಲಾ ಆಫ್ ದ ಲ್ಯಾಂಡ್ ಎಲ್ಲಿಗೆ ಹೋಗಿತ್ತು ಅನ್ನೋದು ನನಗೆ ಗೊತ್ತಾಗಬೇಕು. ಇವಾಗ ಇವರುಗಳ ಬುಡಕ್ಕೆ ಬಂದಾಗ ಲಾ ಆಫ್ ದ ಲ್ಯಾಂಡ್ ನೆನಪಾಗ್ತಾ ಇದೆ, ಸರ್ಕಾರದಲ್ಲಿ ಕಾನೂನು ಇದೆ ಅಂತ ನೆನಪಾಗ್ತಾ ಇದೆ, ಗವರ್ಮೆಂಟಿಗೆ ಈಗ ಸಂವಿಧಾನ ಇದೆ ಅಂತ ನೆನಪಾಗ್ತಾ ಇದೆ, ಎಲ್ಲರೂ ನೆನಪಾಗ್ತಾ ಇದೆ. ಬಟ್ ಅಟ್ಲೀಸ್ಟ್ ಈಗಲಾದರೂ ನಿಮಗೆ ನೆನಪಾಗ್ತಾ ಇದೆ ಅಲ್ವಾ ಅನ್ನೋದು ನಮಗೆ ಖುಷಿ. ಮತ್ತು ಆ ಮಂಜುನಾಥ ಮತ್ತು ಅಣ್ಣಪ್ಪನ ಮಹಿಮೆ ಇದೆ ಅನ್ನುವ ಒಂದು ಸಾರ್ಥಕತೆ ಈಗ ಮೆರಿತಾ ಇದ್ದೀರಿ ನೀವು. ಎಸ್, ಕಮಿಂಗ್ ಟು ದ ಪಾಯಿಂಟ್. ಈಗ ಅನಾಮಿಕಾ ಅಂತ ಹೇಳ್ತಾ ಇದ್ವಿಯಲ್ಲ ನಾವು, ಮಿಸ್ಟರ್ ಚೆನ್ನಯ್ಯ ಅಂತ ಹೇಳ್ತಾ ಇದ್ವಿಯಲ್ಲ ನಾವು, ಈಗ ಅವನೇ ಗೋಳಾಡುವಂತಹ ಸ್ಥಿತಿಗೆ ಬಂದಿದೆ. ಅವನ ಬಾಯಿಂದಲೇ ಸತ್ಯ ಹೊರಗಡೆ ಬರುವಂಥ ಸ್ಥಿತಿಗೆ ಬರುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಇದೇ ಕೊನೆಯ ಅಸ್ತ್ರ ಏನು ಬ್ರಹ್ಮಾಸ್ತ್ರ ಅಂತ ಇವರು ಯೂಸ್ ಮಾಡಲಿಕ್ಕೆ ಹೋಗಿದ್ರಲ್ಲ, ಅದೇ ಬ್ರಹ್ಮಾಸ್ತ್ರ ಇವರ ಎಂಟೈರ್ ಎಂಪೈರನ್ನು ಕೊನೆಗೊಳಿಸುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಪವರ್ಫುಲ್ ಇಂಪ್ಯಾಕ್ಟ್ ಪವರ್ ಟಿ ವಿ ಅಂತ ಹೇಳ್ತೀವಿ. ನಮಗೆ ಹೆಮ್ಮೆ ಇದೆ, ನಮಗೆ ಗರ್ವ ಇದೆ. ಕಳೆದ 2 ವರ್ಷದಿಂದ ನಾವು ಅನುಭವಿಸಿದ ಎಲ್ಲ ಕಷ್ಟಗಳು, ಕೇಳಿಸ್ಕೊಂಡ ಎಲ್ಲ ಮಾತುಗಳು, ಈ ಗೃಹ ಮಂತ್ರಿಗಳಿಗೆ ಇವತ್ತು 2 ಮಾತುಗಳನ್ನು ಕೇಳ್ಕೊಳ್ಲಿಕ್ಕಾಗಿಲ್ಲ. ಇವತ್ತು ಸದನದವರಿಗೆ 2-3 ಮಾತುಗಳನ್ನು ಕೇಳಲಿಕ್ಕಾಗಿಲ್ಲ. ಬಟ್ ನಾವು 2 ವರ್ಷದಿಂದ ಸತತವಾಗಿ ಕೇಳಬಾರದ ಮಾತುಗಳೇ ಇಲ್ಲ, ಕೇಳಿಸ್ಕೊಳ್ಳದ ಮಾತುಗಳೇ ಇಲ್ಲ, ನೋಡದ ಟ್ರೋಲ್ಗಳೇ ಇಲ್ಲ. ಆದರೆ ಇವತ್ತು ನಾವು ಧರ್ಮದೊಟ್ಟಿಗೆ, ನಾವು ಮಂಜುನಾಥನೊಟ್ಟಿಗೆ, ನಾವು ಅಣ್ಣಪ್ಪನೊಟ್ಟಿಗೆ, ಅಲ್ಲದೆ ನಾವು ಪೂಜ್ಯ ಕಾವಂದರೊಟ್ಟಿಗೆ ನಿಂತ್ಕೊಂಡಿದ್ದಕ್ಕೆ ಟುಡೇ ಜಸ್ಟಿಸ್ ಡೆಲಿವರಿ ಆಗ್ತಾ ಇದೆ ಅನ್ನುವ ಹೆಮ್ಮೆ ನಮಗಿದೆ. ಐ ಥಿಂಕ್ ಈಗ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ದೇ ಫಾಲೋ ಪವರ್ ಟಿ ವಿ ಟುಡೇ. ಒಂದು ಸಲ ಟೈಮ್ ತಗೊಂಡಾಗ, ನಾವು ನ್ಯೂಸ್ಗಳನ್ನು ಶ್ರಮಿಸಿ ಸೌಜನ್ಯ ಅಂತ ತಗೊಂಡಾಗ, ಧರ್ಮಸ್ಥಳದಿಂದ ಏನೋ ಬಾಸ್ಕೆಟಲ್ಲಿ ಬ್ಯಾಗ್ಗಳಲ್ಲಿ ಸೂಟ್ಕೇಸ್ಗಳಲ್ಲಿ ದುಡ್ಡು ಬಂತು ಅಂತ ಹೇಳ್ಕೊಳ್ಳಲಾಯಿತು. ಈಗ ಎಲ್ಲ ಮೀಡಿಯಾಗಳು ದೇ ಫಾಲೋ ಅಸ್. ಬಟ್ ಟುಡೇ ವಿ ಅಪ್ರಿಷಿಯೇಟ್. ಈಗಲಾದರೂ ಎಲ್ಲ ಮೀಡಿಯಾಗಳು ಕಣ್ಣು ತೆರೀತಲ್ಲ, ಈಗಲಾದರೂ ಎಲ್ಲರಿಗೆ ಗೊತ್ತಾಯ್ತಲ್ಲ, ಎಲ್ಲ ಮಿನಿಸ್ಟ್ರುಗಳಿಗೆ, ಎಲ್ಲ ಶಾಸಕರಿಗೆ, ಹೌದಪ್ಪ ಪವರ್ ಟಿ ವಿ ಏನೋ 2 ವರ್ಷದಿಂದ ಬೊಬ್ಬೆ ಹೊಡಿತಾ ಇತ್ತು, ಇದೇ ಮಾತನ್ನು ಕೂಗಿ ಹೇಳ್ತಾ ಇದ್ರು, ನಾವು ಕಣ್ಮುಚ್ಚಿಕೊಂಡು ಕೂತ್ಕೊಂಡಿದ್ದೀವಲ್ಲ ಅಂತ ಹೇಳೋದಕ್ಕಿತ್ತು. ಅಟ್ಲೀಸ್ಟ್ ಕೊನೆಗಾದರೂ ಸತ್ಯ, ನ್ಯಾಯ, ಧರ್ಮ ಇದೆ ಅನ್ನೋದನ್ನು ಪ್ರೂವ್ ಮಾಡಿ ವೀರೇಂದ್ರ ಹೆಗಡೆಜಿಯವರು ಹೇಳ್ತಾರೆ, ಕಾವಂದ್ರೊಂದು ಮಾತು ಹೇಳ್ತಾರೆ, ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ, ಅಲ್ಲಿಯ ಬುಡವನ್ನು ಅಲುಗಾಡಿಸಬೇಕಾದ್ರೆ, ಆ ದೇಶದ ಸಂಸ್ಕೃತಿ ಇದೆಯಲ್ಲ, ಆ ದೇಶದ ನಂಬಿಕೆ ಇದೆಲ್ಲ, ಅದನ್ನು ಹಾಳು ಮಾಡಬೇಕು. ಇದು ಈ ಕುತಂತ್ರ ಅದರ ಹಿಂದೆ ನಡೀತಾ ಇದೆ ಅಂತವರು ಒತ್ತಿ ಭಾಷಣದಲ್ಲಿ ಹೇಳ್ತಾ ಇದ್ರು. ಆದರೂ 12 ವರ್ಷದಿಂದ ಇವರುಗಳು ಒಂದು ದಿನಕ್ಕೆ ತಡ್ಕೊಳ್ಳೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ, 12 ವರ್ಷದಿಂದಲೂ ಕೂಡ ನಾನು ವೀರೇಂದ್ರ ಹೆಗ್ಗಡೆ ಮಾತ್ರ ಅಲ್ಲ, ನಾನೊಬ್ಬ ಧರ್ಮಾಧಿಕಾರಿ, ನಾನು ದೇವರ ಕೆಲಸ ಮಾಡಲಿಕ್ಕೆ ಬಂದವನು, ನಾನು ಸಾಮಾಜಿಕ ಚಿಂತನೆ ಉಳ್ಳವನು, ನಾನು ಶಾಂತಿಯ ಸಂದೇಶ ಸಾರಬೇಕಾಗತ್ತೆ, ನಾನು ಅವರ ಥರ ಆಗಬಾರದು, ನಾನು ಪೇಷನ್ಸ್ ಕಳ್ಕೊಬಾರ್ದು, ನಾನು ಶಾಂತಿ ದೂತನಾಗಬೇಕು ಅಂತ ಏನು ಹೇಳ್ತಾ ಬಂದಿದ್ರಲ್ಲ, ಅದರಿಂದ 12 ವರ್ಷ ಅದನ್ನು ಎಲ್ಲಿಯಾದರೂ ಶಾಂತಿಯ ನೊಬೆಲ್ ಏನಾದರೂ ಕೊಡಬೇಕಾದ್ರೆ ಅವ್ರಿಗೆ ಕೊಡಬೇಕಪ್ಪ ನನ್ನ ಲೆಕ್ಕದಲ್ಲಿ. ಜಸ್ಟ್ ನಾವು ಹಲವು ದಿನಗಳಿಂದ ಹೇಳ್ತಾ ಇದ್ದೀವಿ, ವಿ ಆರ್ ಇನ್ ದ ಫಾಲೋ ಅಪ್. ಅನಾಮಿಕಾ ಯಾರು, ಎಲ್ಲಿಂದ, ಹೆಂಗೆ ಅನ್ನುವ ಸ್ಟೋರಿಗಳಿಗೆ ಇವತ್ತು ನಮ್ಮ ಸೋರ್ಸ್ಗಳ ಪ್ರಕಾರ, ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಅನಾಮಿಕನ ಹಿಂದೆ ಮತ್ತು ಯಾರೂ ಇರುವುದು ಅಲ್ಲ. ಈ ಅನಾಮಿಕೆನ ಹಿಂದೆ ಇರುವವರು ಗಿರೀಶ್ ಮಟ್ಟಣ್ಣವರ್ ಮತ್ತೆ ತಿಮರೋಡಿ ಮಾತ್ರ ಅಲ್ಲ, ತಿಮರೋಡಿ ಬಿಡಿ, ಅವನು ಒಬ್ಬ ಬುರುಡೆಯಲ್ಲೂ ಹೊಲಸೂ ಇಲ್ಲದಂಥ ಮನುಷ್ಯ, ಸೆಗಣಿ ಬಿಡಿ ಹೊಲಸೂ ಇಲ್ಲದಂಥ ಮನುಷ್ಯ. ಅವನಿಗೆ ಏನು ಆಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಅವನಿಗೆ ನಾಲಿಗೆಗೆ, ಅವನ ಬ್ರೈನಿಗೆ, ಅವನ ಯಾವ ಬಾಡಿಗೆ ಕನೆಕ್ಷನ್ ಇಲ್ಲ.
ಇದರ ಹಿಂದೆ ಮಾಸ್ಟರ್ ಮೈಂಡ್ ಏನಂತ ನಾವು ಹೇಳ್ತಾ ಇದ್ದೇವಲ್ಲ, ಇದರ ಹಿಂದೆ ಮಾಸ್ಟರ್ ಮೈಂಡ್ ಗಿರೀಶ್ ಮಟ್ಟಣ್ಣವರು ಮಾತ್ರ ಅಲ್ಲ, ಸೋಮನಾಥ್ ನಾಯಕ್ ಮತ್ತು ಅವನ ಒಟ್ಟಿಗಿರುವ ಇನ್ನೊಬ್ಬ ಸಂಗಡಿಗ, ಮೊನ್ನೆ ನಾವು ಸ್ಟಿಂಗಲ್ಲೇ ತೋರಿಸಿದ್ವಲ್ಲ ಅವರು. ಈ ಅನಾಮಿಕಾ ಯಾರು ಅಂತ ಹೇಳಿದರೆ, ಇವನು ನೈರ್ಮಲ್ಯ ಏನು ಶುದ್ಧೀಕರಣ ಮಾಡ್ತಾ ಇದ್ದಂತಹ ಅಲ್ಲಿಯ ಎಂಪ್ಲಾಯಿ ಅನ್ನುವ ಚೆನ್ನಯ್ಯ ಅನ್ನುವ ಎಂಪ್ಲಾಯಿ. ಈಗ ನಾವೇನು ಅವರ ಹೆಸರು ಹೇಳ್ತಾ ಇದ್ದೇವೆ, ಇದು ಜಗಜ್ಜಾಹಿರಾಗಿದೆ. ನೋ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟ್, ಎಲ್ಲ ಆ್ಯಕ್ಟ್ಗಳು ಇದರಲ್ಲಿ ಬರ್ತವೆ. ಅವನಿಗೆ ನೈರ್ಮಲ್ಯ ಶುದ್ಧೀಕರಣ ಮಾಡ್ತಾ ಇದ್ದ, ಅವನು ಹೂತ ಹೆಣಗಳಿಗೂ ಲೀಗಲ್ ಆಗಿ ಹೂಳ್ತಾ ಇದ್ದ. ಅದರ ದುಡ್ಡನ್ನು ರೆಸಿಟ್ ಬುಕ್ಕಲ್ಲಿ ಅವನ ಸಿಗ್ನೇಚರ್ಗಳು ಕೂಡ ಇದೆ. ಇವನು 2014ರಲ್ಲಿ ಇವನ ಒಟ್ಟಿಗೆ ಇರುವವನೇ ಒಂದು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡಾಗ, ತಂದೆಯೇ ಮಗಳ ಮೇಲೆ ರೇಪ್ ಮಾಡಿದ್ದಾನೆ ಅನ್ನುವ ಒಂದು ಕಂಪ್ಲೇಂಟ್ ಆದಾಗ ಅದರ ಈಗ ಬಿ ರಿಪೋರ್ಟ್ ಆಗಿದೆ. ಆ FIR ಮತ್ತು ಚಾರ್ಜ್ ಶೀಟ್ಗಳನ್ನು ನಿಮ್ಮ ಮುಂದೆ ಇಡ್ತೀವಿ. 2014ನಲ್ಲಿ ಈ ಚೆನ್ನಯ್ಯನ ಮೇಲೇನು ಹಲವು ಕಂಪ್ಲೇಂಟ್ಗಳು ಬಂದಾಗ ಇವನು ಹೆಣದ ಮೇಲೆ ಇರುವ ವಸ್ತುಗಳನ್ನು ಕದೀತಾನೆ ಅಂತ ಹೇಳುವಾಗಲೂ ಅಂಗಡಿಯವರ ಹತ್ರ ಯಾರ ಹತ್ರ ಕೇಳಿದ್ರು ಇವರು ಫೈನಾನ್ಷಿಯಲ್ ಸಾಲ ಕೇಳ್ತಾ ಇದ್ದ, ಕುಡಿತಾ ಇದ್ದ, ಎಲ್ರೊಡಕ್ಕೆ ತಿರುಗ್ತಾ ಇತ್ತ ಅಂತ ಹೇಳಿದಂಥ ಸಂದರ್ಭದಲ್ಲಿ 2014ರಲ್ಲಿ ಇವನಿಗೆ ಫೈನಲ್ ಸೆಟ್ಲ್ಮೆಂಟ್ ಮಾಡಿ ಇವನನ್ನು ಕೆಲಸದಿಂದ ತೆಗಿತಾರೆ. ಅಲ್ಲ, ಕೇಳ್ತಾರೆ. ನಾನೇ ಬಿಡ್ತೀನಂತ ಬರೆದ್ಬಿಟ್ಬಿಟ್ಟು ನನ್ನ ಸ್ವಇಚ್ಛೆಯಿಂದ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಸೆಟ್ಲ್ಮೆಂಟ್ ಮಾಡಿ ಧರ್ಮಸ್ಥಳದಿಂದ ಕಳಿಸ್ಕೊಳ್ಳಲಾಗಿದೆ. 2014ರಿಂದ ಇವನು ಹಲವು ಕಡೆಗಳಲ್ಲಿ ಕೆಲಸ ಮಾಡಿದ್ದಾನೆ. ಅದರಲ್ಲಿ ಮಂಡ್ಯ ಕೂಡ ಒಂದು. ಅಲ್ಲಿಂದ ರೀಸೆಂಟಾಗಿ ಇವನು ಸತ್ಯಮಂಗಲದ ಕಡೆ, ತಮಿಳುನಾಡಿನ ಬಾರ್ಡರ್ ಕಡೆ ಕೊಳ್ಳೇಗಾಲದಲ್ಲಿ ಇರ್ತಾನೆ. ಅಲ್ಲಿಗೆ 1 ವರ್ಷದ ಹಿಂದೆ ಗಿರೀಶ್ ಮಟ್ಟಣ್ಣವರ್ ಮತ್ತು ಟೀಮು ಇವನನ್ನು ಸೋಮನಾಥ್ ನಾಯಕ್ ಮತ್ತು ಈ ಟೀಮ್ಗಳು ಕಾಂಟ್ಯಾಕ್ಟ್ ಮಾಡ್ತವೆ. ಇವನ ಹತ್ರ ಈ ರೀತಿಯ ಒಂದು ಸ್ಟೋರಿಗಳನ್ನು ಹೇಳ್ತಾನೆ. ಇವನು ಸುತಾರಾಮ್ ಈ ಸ್ಟೋರಿಗೆ ಒಪ್ಕೊಳ್ಳಲ್ಲ, ನಾನು ಯಾವ ಕಾರಣಕ್ಕೂ ಇದನ್ನು ಮಾಡಿಲ್ಲ, ನಾನು ಲೀಗಲಾಗಿ ಎಲ್ಲ ಮಾಡ್ತಾ ಇದ್ದೆ, ಪಂಚಾಯತಿಯವರು ಕೊಟ್ಟದನ್ನು ನಾನು ದುಡ್ಡು ತಗೊಳ್ತಾ ಇದ್ದೆ ಅಂತ ಹೇಳ್ತಾನೆ. ಆದರೆ ಇವನಿಗೆ ಬೆದರಿಕೆ ಒಡ್ಡಲಾಗುತ್ತೆ, ಇವನಿಗೆ ಅದರ ನಂತರ ಇವನಿಗೆ ಆಮಿಷ ಒಡ್ಡಲಾಗುತ್ತೆ. ಇವನು ಕಷ್ಟದಲ್ಲಿ ಇರ್ತಾನೆ, ನಿನ್ನ ಕಷ್ಟಗಳನ್ನೆಲ್ಲ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವನಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡುವ ಭರವಸೆ ಕೊಟ್ಟಿರ್ತಾರೆ. ತದನಂತರ ಇವನನ್ನು ಕರ್ಕೊಂಡು ಬಂದು ಸ್ಟೋರಿ ಬ್ರೀಫ್ ಮಾಡ್ತಾರೆ. ಸ್ಟೋರಿ ಬ್ರೀಫ್ ಮಾಡೋ ಮೊದಲು ಇವನನ್ನು ಮೇಜರ್ ಒಬ್ಬ ಅಡ್ವೊಕೇಟ್ ಹತ್ರ, ಸೀನಿಯರ್ ಅಡ್ವೊಕೇಟ್ ಹತ್ರ ಇವನನ್ನು ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿಂದಲೂ ಇವನನ್ನು ಬ್ರೈನ್ ವಾಶ್ ಮಾಡಲಾಗುತ್ತೆ. ತದನಂತರ ಏನಾಗುತ್ತೆ ಅಂತ ಹೇಳಿದರೆ, ಇವನು ಹಿಂಜರಿಯುವಾಗ ಇವನ ಭರವಸೆಗೆ ಸುಜಾತಾ ಭಟ್ ಅನ್ನೋಳು, ಅನನ್ಯ ಭಟ್ ಅನ್ನುವ ಒಂದು ಕ್ಯಾರೆಕ್ಟರನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಅವಳಿಂದ ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವನಿಗೊಂದು ಹೋಪ್ಸ್ ಬರುತ್ತೆ. ಹೌದು, ಈ ಹೋಪ್ಸು ಈಗ ಅಲ್ಲಿಂದನೂ ಒಂದು ಕಂಪ್ಲೇಂಟ್ ಆಗಿದೆ, ನಾನು ಜಡ್ಜ್ ಮಾಡಿ ಸುತಾರಾಮ್ ಇವನು ಜಡ್ಜ್ ಎದುರುಗಡೆ ಹೋಗ್ಬಿಟ್ಟು ನಾನು ಕೊಡ್ಲಿಕ್ಕಾಗಲ್ಲ, ನನಗೆ ಆ ಧೈರ್ಯ ಇಲ್ಲ ಅಂತ ಹೇಳಿದಾಗ ಇದೇ ಅಡ್ವೊಕೇಟ್ಗಳು ನೀವು ನೋಡ್ತೀರಿ 164 ಸ್ಟೇಟ್ಮೆಂಟ್ ಆಗುವಲ್ಲೂ ನಾವು ಅವನ ಹತ್ರ ನಿಂತ್ಕೊಬೇಕು, ನಾವು ಅವನೊಟ್ಟಿಗೆ ಇದ್ದು 164 ಸ್ಟೇಟ್ಮೆಂಟ್ ಮಾಡಬೇಕು ಅನ್ನುವ ಒಂದು ವಿನಂತಿ ಮಾಡಿಕೊಡ್ತಾರೆ. ಆದರೆ ಮ್ಯಾಜಿಸ್ಟ್ರೇಟ್ ಆ ಒಂದು ವಿನಂತಿಯನ್ನು ತಳ್ಳಿ ಹಾಕ್ತಾರೆ. ಇಲ್ಲ, ಅವನೊಬ್ಬನೇ ಕೊಡಬೇಕಾಗುತ್ತೆ. 164 ಸ್ಟೇಟ್ಮೆಂಟಲ್ಲಿ ಯಾವ ಕಾರಣಕ್ಕೂ ಕಾನೂನು ನಿಮ್ಮನ್ನು ಅಡ್ವೊಕೇಟನ್ನು ಹತ್ರ ಇಟ್ಕೊಳ್ಳುವಂತಹ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳ್ತಾರೆ. ತದನಂತರ ನೀವು ನೋಡ್ತೀರಿ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಅವನನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಎವ್ರಿ ಡೇ ಇವತ್ತು ಅನಾಮಿಕ ಹೇಳಿಕೊಂಡು ತಿರುಗುವಾಗೆ, ಇವತ್ತು ಅನಾಮಿಕ ಬಾಯಿ ಬಿಟ್ಟ ಹಾಗೆ ಎವ್ರಿ ಡೇ ಅವನನ್ನು ಸಂಜೆಯವರೆಗೆ SITಯಲ್ಲಿ ತಗೊಂಡು ಮಹೇಶ್ ತಿಮರೋಡಿಯ ಮನೆಗೆ ಕರ್ಕೊಂಡು ಹೋಗಲಾಗುತ್ತೆ. ಮಹೇಶ್ ತಿಮರೋಡಿಯ ಮನೆಯಲ್ಲಿ ಗಿರೀಶ್ ಮಟ್ಟಣ್ಣವರು ಮತ್ತು ಉಳಿದ ಟೀಮ್ಗಳು ನೆಕ್ಸ್ಟ್ ಡೇ ದ ಸ್ಪಾಟ್, ನೆಕ್ಸ್ಟ್ ಡೇ ತಾನು ಯಾವ ರೀತಿಯಾಗಿ ಅದನ್ನು ಹೇಳ್ಕೊಡ್ಬೇಕು, ಯಾವ ರೀತಿಯ ಸ್ಕ್ರಿಪ್ಟ್ ಆಗಬೇಕು, ನೆಕ್ಸ್ಟ್ ಡೇ ನೀನು SITಯನ್ನು ಯಾವ ರೀತಿಯಾಗಿ ಅದನ್ನು ಬಳಸ್ಕೋಬೇಕು ಅನ್ನೋ ಒಂದು ಸ್ಕ್ರಿಪ್ಟ್ ಮಾಡಿಕೊಡ್ತಾರೆ. ಅದೇ ಸ್ಕ್ರಿಪ್ಟ್ನ ಮುಖಾಂತರ ನಾನು ಬಂದು ಹೇಳ್ತಾ ಇದ್ದೆ SITಗೆ, ನನಗೆ ಉಳಿದಿದ್ದು ಏನು ಗೊತ್ತಿಲ್ಲ, ಇದರಲ್ಲಿ ನಾನೀಗ ಸಿಕ್ಕಾಕೊಂಡಿದ್ದೀನಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಈಗ ನನ್ನನ್ನು ಸಾಯಿಸ್ತಾರೆ ಇವರು, ನನ್ನನ್ನು ಒಂದು ದಿನ ಡೆಲ್ಲಿಗೂ ಕೂಡ ಇವರು ಕರ್ಕೊಂಡೋಗಿದ್ರು, ಡೆಲ್ಲಿ ಫ್ಲೈಟಲ್ಲಿ ಎಲ್ಲಿಗೂ ಕರ್ಕೊಂಡೋಗಿದ್ರು, ಯಾರನ್ನು ಮೀಟ್ ಮಾಡ್ಕೊಂಡಿದ್ರು. ಇವರು ಮಾತ್ರ ಅಲ್ಲ, ಸೋಮನಾಥ್ ಮತ್ತು ಗಿರೀಶ್ ಮಟ್ಟಣ್ಣವರ ತಿಮರೋಡಿ ಮಾತ್ರ ಅಲ್ಲ, ಇದರಲ್ಲಿ ಮಾವೋವಾದಿಗಳು ಮತ್ತು ನಕ್ಸಲ್ ಗುಂಪುಗಳು ಸೇರಿಕೊಂಡ ಡೌಟ್ಗಳು ಮತ್ತು ಕುರುಹುಗಳು ನನ್ನನಿದೆ. ನನ್ನನ್ನು ಸೋಮನಾಥ್ ನಾಯ್ಕ್ ಮನೆಯಲ್ಲಿ 3-4 ತಿಂಗಳ ಹಿಂದೆ 15 ದಿನದಿಂದ 1 ತಿಂಗಳು ಟ್ರೈನಿಂಗ್ ಕೊಟ್ಟರು. ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ನನಗೆ ಟ್ರೈನಿಂಗ್ ಕೊಡಲಾಯಿತು, ಫುಲ್ ಡೇ ಟ್ರೈನಿಂಗ್ ಕೊಡಲಾಯಿತು. ನಾನು ಸೋಮನಾಥ್ ನಾಯ್ಕ್ ಮನೆ ಗುರುವಾನ್ಕೆರೆಯ ಮನೆಯಲ್ಲಿದ್ದೆ, ಅಲ್ಲೇ ಇದ್ದೆ, ಅಲ್ಲೇ ನನಗೆ ಟ್ರೈನಿಂಗ್ ಕೊಡಲಾಯಿತು ಅನ್ನುವ ಮಾತನ್ನು ಹೇಳಿದ್ದಾನೆ. ಡೆಲ್ಲಿಗೆ ತನ್ನನ್ನು ಕರ್ಕೊಂಡೋಗಿರುವ ಮಾತನ್ನು ಬಾಯ್ಬಿಟ್ಟಿದ್ದಾನೆ. ಅದು ಮಾತ್ರ ಅಲ್ಲ, ಈಗ ಅನಾಮಿಕನು ಏನು ಹೇಳ್ತಾ ಇದ್ದೀವಿ ನಾವು, ಭೀಮಾ ಏನು ಹೇಳ್ತಿದ್ವಿ, ಅವನಿಗೆ 3 ಮದುವೆ ಆಗಿದೆ, ಒಬ್ಬಳು ಈಗಾಗಲೇ ಬೆಳ್ತಂಗಡಿಯಲ್ಲಿ ಉಜಿರೆ ಅಕ್ಕಪಕ್ಕ ಇದ್ದಾರೆ ಅನ್ನುವ ಮಾಹಿತಿ ಇದೆ.